ಆ ಮನಸ್ಸು ದೊಡ್ಡದು. ಯಾಕಂದ್ರೆ ಎಲ್ರಿಗೂ ಬರಲ್ಲ ಅದು. ಈ ಒಂದು ಬಾಳೆಹಣ್ಣು ಮತ್ತು ಗಿಡ ನೀಡುವ ಮುಖಾಂತರ ಅವರಿಗೆ ಒಂದು ಉನ್ನತ ಸ್ಥಾನವನ್ನು ಅವರು ಅಲಂಕಾರ ಮಾಡಲಿ ಅಂತೇಳಿ ಆತ್ಮೀಯ ಎಲ್ಲ ಹಿರಿಯರೇ ಹಾಗೂ ಕಿರಿಯರೇ, ಇವತ್ತು ಸಮಾಜ ಸೇವಕರು, ಬಡವರ ಬಂಧು, ಮಾಜಿ ವಕೀಲರ ಸಂಘದ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು, ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು, ಆದರೆ ಇವತ್ತು ಹಾಲಿ ಒಂದು ಲಾಯರ್ ಅವರ ನಮ್ಮ MS ಶ್ರೀನಿವಾಸ ರೆಡ್ಡಿ ಅವರ ಹುಟ್ಟುಹಬ್ಬದಂದು ಇವತ್ತಿಷ್ಟು ಜನ ಅಂದರೆ ಸಮಾನ ಮನಸ್ಕರು ಸೇರಿದ್ದಾರೆ. ಆದರೆ ಒಂದು ಹುಟ್ಟುಹಬ್ಬ ಆಚರಿಸಲು ಯಾರೂ ಇಷ್ಟಪಡಲ್ಲ. ಆದರೂ ಅವರು ಬಲವಂತವಾಗಿ ಇಲ್ಲಿ ಬಂದು ಇವತ್ತೇನು ಆಚರಣೆ ಮಾಡ್ಕೊತಾ ಇದ್ದಾರೆ. ಅವರನ್ನು ನಾವು ಬಡವರಾಗಿ, ಅವರು ಬಡವರ ಒಂದು ಸೇವೆಗಾಗಿ ಗುರುತಿಸ್ತಾ ಇದ್ದೀವಿ. ನಾವು ಯಾರು ಅಂತ ನಾನು ನೋಡಿರಲಿಲ್ಲ, ಖಂಡಿತವಾಗಿ ನೋಡಿಲ್ಲ. ಮುಖಾಮುಖಿ ಇವತ್ತೇ ನಾನು ನೋಡ್ತಾ ಇರೋದು ಶ್ರೀನಿವಾಸ ರೆಡ್ಡಿ ಅನ್ನೋರು ಯಾರು ಅಂತೇಳಿ. ಬೇರೆ ಬೇರೆ ಇದರಲ್ಲಿ ನೋಡಿದ್ದೀವಿ, ಆದರೆ ಅವರ ಸಮಾಜ ಸೇವೆ ಮತ್ತು ಕಾನೂನು ಸೇವೆಯನ್ನು ನಾವು ಖಂಡಿತವಾಗ್ಲೂ ನಾವು ಗುರುತಿಸ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಮನೆಯಲ್ಲೂ ಒಂದು ಇಬ್ಬರು ಲಾಯರ್ಗಳಿರೋದ್ರಿಂದ ಇವರ ಒಂದು ಮಾರ್ಗದರ್ಶನ ಒಂದು ಬೇಕಾಗ್ತದೆ. ಯಾಕಂದ್ರೆ ಎಷ್ಟೇ ಅವರು ಉನ್ನತ ಸ್ಥಾನದಲ್ಲಿದ್ದರೂ ಸಹ ಹಿರಿಯರ ಆಶೀರ್ವಾದ, ಅವರ ಮಾರ್ಗದರ್ಶನ ಇದ್ದಾಗಂದು ಇವತ್ತೇನು ಅವರು ಹುಟ್ಟುಹಬ್ಬವನ್ನು ಇವತ್ತು ಸರಳವಾಗಿ ಇವತ್ತು ಈ ಬಾಲಾಜಿ ಭವನದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಸಮಾನ ಮನಸ್ಕರದಲ್ಲಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡುವ ಜೊತೆಗೆ ಕಟ್ಟಕಡೆಯ ಬಡವರಿಗೂ ನ್ಯಾಯ ಒದಗಿಸಿಕೊಳ್ಳುವ ಮನಸ್ಸಿರ್ತದೆ ನೋಡಿ, ಆ ಮನಸ್ಸು ದೊಡ್ಡದು. ಯಾಕಂದ್ರೆ ಎಲ್ರಿಗೂ ಬರಲ್ಲ ಅದು, ಎಲ್ರಿಗೂ ಖಂಡಿತವಾಗ್ಲೂ ಬರಲ್ಲ. ಇವತ್ತು ದುಡ್ಡು ಸಂಪಾದನೆ ಮಾಡಬೇಕು, ನಾನೊಂದು ಬಂಗ್ಲೆ ಕಟ್ಟಬೇಕು, ಒಂದು ಸೈಟ್ ತೆಗಿಬೇಕು, ಜಮೀನು ಮಾಡಬೇಕು, ರಿಯಲ್ ಎಸ್ಟೇಟಲ್ಲಿ ಇದು ಮಾಡ್ಬೇಕಾದ್ರೆ, ಆದರೆ ತಾನು ಸಂಪಾದನೆ ಮಾಡಿದ ದುಡ್ಡಲ್ಲಿ ಬಡವರಿಗಾಗಿ ಸಮಾಜ ಸೇವೆಗಾಗಿ ಮುಡುಪಾಗಿರ್ತಾರೆ ನೋಡಿ, ಅದು ಬೆಲೆ ಕಟ್ಟಾದಾಗ ನಾವು ಎಷ್ಟೇ ಸಂಪಾದನೆ ಮಾಡಿದರೂ ಆ ದೇವರು ಕೊಟ್ಟಂತ ಆಯುಸ್ಸು ಆರೋಗ್ಯ ನಾವು ಕಾಪಾಡಿಕೊಂಡೇ ಹೋಗ್ಬೇಕು. ಅದರಂತೆ ಇವತ್ತೇನು ನಮ್ಮ ಶ್ರೀನಿವಾಸ ರೆಡ್ಡಿಯವರ ಒಂದು ಹುಟ್ಟುಹಬ್ಬವನ್ನು ನಾವು ನಮ್ಮ ರೈತ ಸಂಘದಿಂದ ಮತ್ತು ವಕೀಲರ ಸಂಘರು ಮತ್ತು ಅವರ ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಇದ್ದಾರೆ. ಯಾರ್ಯಾರಿದ್ದಾರೆ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಅದರಲ್ಲೂ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ. ಎಲ್ರಿಗೂ ಅವರ ಹುಟ್ಟುಹಬ್ಬದಂದು ಅವ್ರಿಗೂ ಸಹ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ನಾವು ನಮ್ಮ ರೈತರು ಬೆಳೆಯುವಂತಹ ಈ ಒಂದು ಬಾಳೆಹಣ್ಣು ಮತ್ತು ಗಿಡ ನೀಡುವ ಮುಖಾಂತರ ಅವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ವರ್ಷ ಅಲ್ಲ, ಇನ್ನೂ 100 ವರ್ಷಗಳ ಕಾಲ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾನೆ ಇರಲಿ. ಒಂದು ಉನ್ನತ ಸ್ಥಾನವನ್ನು ಅವರು ಅಲಂಕಾರ ಮಾಡಲಿ ಅಂತೇಳಿ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಬಡವರ ಸೇವೆ ನಿರಂತರವಾಗಿರಲಿ ಅಂತೇಳಿ, ಮತ್ತು ನಾವೇನು ಗಿಡ ಬೆಳೀತದೋ ಆ ಗಿಡ ಎಮ್ಮರವಾಗಿ ಬೆಳೀತದೆ. ಆ ಗಿಡ ನೆರಳು ಆ ಗಿಡಕ್ಕೆ ಬರಲ್ಲ. ಇದು ಸುಮಾರು ಜನ ಅಲ್ಲಿ ನಿಲ್ಕೊಂಡ್ರೆ ಆ ಗಿಡ ನೆರಳು ಬರ್ತದೆ. ಅವರು ನೆರಳು ಮರ ಬೆಳೆಯುವ ಗಿಡವಾಗಿ ಅದರಲ್ಲಿ ನಾವು ನೆರಳು ಪಡೆಯುವಂತಹ ಅವರ ಶಿಷ್ಯರಾಗಿ ನಾವು ಬೆಳಿಬೇಕಂತೇಳಿ ಈ ಮೂಲಕ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ತಿಳಿಸುತ್ತಾ ದೇವರ ಆರೋಗ್ಯ ಐಶ್ವರ್ಯ ಕಾಪಾಡಲಿ ಅಂತೇಳಿ ನಾವು ಚಿಕ್ಕವರಾಗಿದ್ರೂ ಸಹ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಧನ್ಯವಾದ.